ವೆಲ್ಕಮ್ ಬ್ಯಾಕ್ ಟು ಪ್ರೀತೀಸ್ ಕ್ಯೂಸೈನ್ ಕಾರ್ನರ್. ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 100 ml ಅಷ್ಟು ಹಾಲನ್ನ ತಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಗಂಟುಗಳು ಇಲ್ಲದೆ ಇರೋ ಥರ ನೋಡ್ಕೊಬೇಕು. ಮಿಕ್ಸ್ ಆದಮೇಲೆ ಈ ಮಿಶ್ರಣವನ್ನು ಬದಿಯಲ್ಲಿ ತೆಗೆದಿಟ್ಕೊಬೇಕು. ಈಗ ಒಂದು ಪಾತ್ರೆಯಲ್ಲಿ 3/4 ಲೀಟರಷ್ಟು ಹಾಲನ್ನ ಹಾಕಿ ಅದಕ್ಕೆ 5 ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಅದು ಉಕ್ಕುವಾಗ ಕಸ್ಟರ್ಡ್ ಪೌಡರ್ ಮಿಶ್ರಣವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ನೋಡಿ ಈ ಹದಕ್ಕೆ ಬಂದ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾದ್ಮೇಲೆ ಹಸಿರು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಸಣ್ಣದಾಗಿ ಹೆಚ್ಚಿರೋ ಆ್ಯಪಲ್, ಬಾಳೆಹಣ್ಣು ಹಾಗೂ ದಾಳಿಂಬೆಯನ್ನು ನಾನಿಲ್ಲಿ ಹಾಕ್ಕೊತಿದ್ದೀನಿ. ಆರೆಂಜ್ ಮತ್ತು ಮೋಸಂಬಿ ಥರದ ಹಣ್ಣುಗಳನ್ನ ಹಾಕೋದು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಇಲ್ಲ ಕಸ್ಟರ್ಡ್ ಕಹಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ 2 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಬೋದು. ಫ್ರೂಟ್ ಕಸ್ಟರ್ಡ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.